ಶಕ್ತಿ ಯೋಜನೆಯ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಫುಲ್ ರಶ್ ಆಗಿದೆ. ಫುಲ್ ರಶ್ ಇರೋದನ್ನೇ ಕಳ್ಳರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಕಳ್ಳತನ ಕೇಸ್ಗಳು ಹೆಚ್ಚಾಗ್ತಾ ಇದೆ. ನುಗ್ಗಲಿನ ವೇಳೆ ಲಾಭ ಪಡಿತಾ ಇದ್ದಾರೆ. ಕಳ್ಳರು ತಮ್ಮ ಕೈ ಚಳಕ ತೋರಿಸ್ತಾ ಇದ್ದಾರೆ. ಪ್ರಯಾಣಿಕರಿಂದ ಚಿನ್ನಾಭರಣ ಮೊಬೈಲ್ಗಳನ್ನ ಎಗರಿಸ್ತಾ ಇದ್ದಾರೆ. ಕಳೆದೊಂದು ವರ್ಷದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಚೈನ್ ಸ್ನ್ಯಾಚಿಂಗ್ ಕೇಸ್ಗಳು ದಾಖಲಾಗಿದೆ. ಚಿನ್ನಾಭರಣ, ಮೊಬೈಲ್, ಪರ್ಸ್ ಅನ್ನ ಖದೀಮರು ಕದೀತಾ ಇದ್ದಾರೆ. ಈವರೆಗೂ ಈ ಕದ್ದ ಚಿನ್ನಾಭರಣ ಇದ್ಯಾವುದು ಕೂಡ ರಿಕವರಿ ಆಗಿಲ್ಲ. ಕಳ್ಳರ ಪತ್ತೆಗೆ ಒಂದ್ ಕಡೆ ಸಹಾಯ ಮಾಡದೆ ಕಳಪೆ ಗುಣಮಟ್ಟದ ಸಿಸಿಟಿವಿಗಳು, ಸರಿಯಾದ ವಿಸಿಬಿಲಿಟಿ ಸಿಗದೆ ಕಳ್ಳರ ಪತ್ತೆಗೆ ಪೊಲೀಸರು ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈ ಬಸ್ ಸ್ಟಾಪ್ಗಳಲ್ಲಿ ಗುಣಮಟ್ಟದ ಸಿಸಿಟಿವಿಯನ್ನ ಅಳವಡಿಕೆಗೆ ಅವಶ್ಯಕ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಸ್ಪಿ ಅವರು ಪತ್ರ ಬರೆದಿದ್ದಾರೆ. ಸಹಿತ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಬಹಳಷ್ಟು ಪ್ರಕರಣಗಳು ಮೈಸೂರಿನಿಂದ ಬೆಂಗಳೂರು ಕಡೆ ಹೋಗೋ ಬಸ್ನಲ್ಲಿ, ಅದ್ರ ಜೊತೆಗೆ KR ಪೇಟೆ, ಪಾಂಡವಪುರ, ಮಳವಳ್ಳಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಸ್ ಹತ್ತುವ ಒಂದು ಇಳಿಯುವ ಸಂದರ್ಭದಲ್ಲಿ, ಇನ್ನೊಂದ್ಸಲ ಬಸ್ನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಈ ಎರಡೂ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಒಂದು ಶ್ರೀರಂಗಪಟ್ಟಣ ಟೌನ್ ದಲ್ಲಿ ಒಂದು ಪ್ರಕರಣ ಪತ್ತೆ ಹಚ್ಚಿದ್ಬಿಟ್ಟು ಉಳಿದ ಕೇಸ್ ಯಾವ್ದು ಪತ್ತೆ ಆಗಿಲ್ಲ. ತಮಿಳುನಾಡು ಕಡೆ ಒಂದು ಲೇಡೀಸ್ಗಳು ಪತ್ತೆ ಆಗಿದ್ರು. ಸೊ ನಾವು ಸಪರೇಟ್ ತಂಡಗಳನ್ನು ಮಾಡಿದೀವಿ. ನಮ್ಮ ಶಾಂತ ಮಲ್ಲಪ್ಪ ಅವರು